ಪ್ರಾಪರ್ಟೀಸ್ ಇನ್ ಮೈಸೂರು. ಶ್ರೀರಂಗಪಟ್ಟಣದಿಂದ 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ 2 ಎಕರೆ ಫುಲ್ಲಿ ಡೆವಲಪ್ಡ್ ಫಾರ್ಮ್. ಇದು ಮನೆ ಒಂದಿಲ್ಲ, ಒಂದು ಹಳೆ ಮನೆ ಇದೆ ಅಷ್ಟೇ. ದೊಡ್ಡದು ಈಗ ನೋಡಿದ್ರಲ್ಲ ಆ ಥರ ಟ್ಯಾಂಕ್ ಇದೆ, ಒಂದು ಬೋರ್ವೆಲ್ ಹಾಕಿದ್ದಾರೆ. ಇದಕ್ಕೆ ಡ್ರಿಪ್ ಏನು ಮಾಡಿಲ್ಲ, ಡೈರೆಕ್ಟ್ ಟ್ಯಾಂಕ್ ತೆಗೆದು ಓಪನ್ ಮಾಡಿದ್ರೆ ಸೀದಾ ಕೆಳಗಡೆ ತನಕ ಹೊಟ್ಟೈತದೆ, ಅದು ಆ ಥರ ಇದೆ ಅದು. ಮತ್ತು ನಾಲೆ ನೀರು ಬೇರೆ ಎಕ್ಸ್ಟ್ರಾ ಬರುತ್ತೆ. ನಾಲೆ ನೀರು ಆಪ್ಷನಲ್, ಬೇಕು ಅಂದರೆ KRS ಇಂದ ಬರುತ್ತಲ್ಲ ನಾಲೆ, ಆ ನಾಲೆ ನೀರು ಬರ್ತದೆ. ಬಂದರೆ ಅದು ಬೇಕು ಅಂದರೆ ತೊಗೋಬೋದು, ಇಲ್ಲಾಂದರೆ ಆಪ್ಷನಲ್ ಕಟ್ಟೆ ಹಾಕ್ಬಿಟ್ರೆ ಬೇರೆ ಕಡೆ ಡೈವರ್ಟ್ ಆಗಿಬಿಡ್ತದೆ ಅದು. ಆ ಥರ ಇದೆ. ನೀರಿಗೇನು ಸಮಸ್ಯೆ ಇಲ್ಲ ಅಲ್ಲಿ, ನೀರು ಬೇಕಾದಷ್ಟು ಇರ್ತದೆ ಯಾವಾಗಲೂ. ಸಮ್ಮರಲ್ಲೂ ಚೆನ್ನಾಗಿ ನೀರು ಇರ್ತದೆ. ಬಟ್ ಇದು ಹೆಲ್ತಿ ಮರಗಳು ಎಲ್ಲ ಭಾಳ ಚೆನ್ನಾಗಿದೆ, ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಕೆಳಗಡೆ ಗ್ರಾಸ್ ಬೆಳೆದಿರ್ತದಿಲ್ಲ, ಆ ಥರ ಗ್ರಾಸು ಬೆಳೆಯೋಕ್ಕೆ ಕೊಡ್ತಾಯಿಲ್ಲ ಅವರು. ಅಲ್ಲಲ್ಲೇ ನೋಡಿ ಗರಿ ಹಾಕಿದ್ದಾರೆ ನೋಡಿ, ಆ ಗರಿ ಹಾಕಿ ಮುಚ್ಚಿಬಿಟ್ರೆ ಗ್ರಾಸು ಬರೋಕ್ಕಿಲ್ಲ, ಗೊಬ್ಬರನೂ ಆಗ್ಬಿಡ್ತದೆ. ಆ ಥರ ಮೇಂಟೈನ್ ಮಾಡ್ತಾಯಿದ್ದಾರೆ. 85 ಲಕ್ಷ ರೂಪಾಯಿ ಇದ್ರದ್ದು ಬೆಲೆ ಹೇಳ್ತಾಯಿದ್ದಾರೆ ಪರ್ ಎಕರ್ಗೆ. ಅಡಿಕೆ ಮತ್ತು ತೆಂಗು ಸ್ವಲ್ಪ ಎಂಟ್ರೆನ್ಸಲ್ಲಿ ಜಾಗ ಬಿಟ್ಕೊಂಡಿದ್ದಾರೆ, ಯಾಕಂದರೆ ಮನೆ ಮಾಡ್ಕೊಂಡು ಏನಾರ ಹಣ್ಣಿನ ಗಿಡ ಹಾಕ್ಕೋಬೋದು ಅಂತ. ಮಿಕ್ಕಿದೆಲ್ಲ ಫುಲ್ ಏರಿಯಾ ಕವರ್ ಮಾಡಿದ್ದಾರೆ. ಈಗಲೂ ಸ್ವಲ್ಪ ಸೀಬೆ, ಮಾವು, ಕರ್ಬೆ, ಸುಮಾರೊಂದು ಸ್ವಲ್ಪ ಬಾಳೆ, ಇದೆಲ್ಲ ಮನೆಗೆ ಆಗೋಷ್ಟು ಹಾಕ್ಕೊಂಡಿದ್ದಾರೆ ಫ್ರೂಟ್ ಟ್ರೀಸ್ ಎಲ್ಲ. ಮತ್ತು ಮರಗಳೆಲ್ಲ ಹೆಲ್ತಿ ಮರಗಳಿರೋದು. ಶ್ರೀರಂಗಪಟ್ಟಣದಿಂದ ಟೌನಿಂದ 5 ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಯ್ತಿದೆ ಇದು. ನೋಡಿ ಈ ಥರದ್ದು ಸುಮಾರು ಜಾಗದಲ್ಲಿ ರೆಡಿ ಫಾರ್ಮ್ ಹೌಸಸ್, ಬರೀ ಫಾರ್ಮ್, ಮನೆ ಇಲ್ಲದೆ ಇರೋದು ಇದೆ, ಮನೆ ಇರೋದು ಇದೆ. ಮತ್ತು ಚಿಕ್ಕದು ಮೈಸೂರು ಸಿಟಿ ಸೆಂಟ್ರಿಗೆ 5 ಕಿಲೋಮೀಟ್ರ್, 10 ಕಿಲೋಮೀಟ್ರ್, 12 ಕಿಲೋಮೀಟ್ರಲ್ಲೂ ಸುಮಾರು ಪ್ರಾಪರ್ಟೀಸ್ ಇದೆ. ನಂಜನಗೂಡು ಏರ್ಪೋರ್ಟ್ ಹತ್ರ, ಮತ್ತು HD ಕೋಟೆ ರೋಡ್ ಅಲ್ಲೆಲ್ಲ ಇದೆ. ಮತ್ತು HD ಕೋಟೆ ರೋಡಲ್ಲಿ ಒಂದು 37 ಎಕರೆ ಇದೆ. ಮೈಸೂರು ರಿಂಗ್ ರೋಡಿಂದ 16 ಕಿಲೋಮೀಟ್ರ್, 60 ಲಕ್ಷ ರೂಪಾಯಿ ಒಂದು ಎಕರೆಗೆ ಹೇಳ್ತಾಯಿದ್ರು ಅದು. ನೋಡಿ ಅದನ್ನು ಬೇಕಾದ್ರೆ ಒಂದು ಅರ್ಧ ಡಿವೈಡ್ ಮಾಡಬೇಕಾದ್ರೆ ಕೊಡ್ತಾರೆ. ನೋಡಿ ನವಿಲು ಓಡ್ತಾ ಇರೋದು, ಇಲ್ಲಿ ನವಿಲುಗಳು ಜಾಸ್ತಿ. ಇದೆಲ್ಲ ಕ್ಲಿಯರ್ ಟೈಟ್ಲ್ ಇದೆ, ಜನರಲ್ ಕ್ಯಾಟಗರಿ, ಗೌಡ್ರು, ಒಕ್ಕಲುಗೌಡ್ರು. ಡಾಕ್ಯುಮೆಂಟ್ ಎಲ್ಲ ರೆಡಿ ಇದೆ. ಜಾಸ್ತಿ ಮ್ಯಾಕ್ಸಿಮಮ್ ಇವರು ಅಡಿಕೆನೇ ಹಾಕಿರೋದು. ತೆಂಗು ಸುಮಾರೊಂದು 120 ಅಷ್ಟು ಏನೋ ತೆಂಗು ಹೇಳಿದ್ರು, ಅಷ್ಟಿದೆ ಅಂತೆ. ನೋಡಿ ದಾಳಿಂಬೆ ಇದೆ, ಬೆಟ್ಟದ ನೆಲ್ಲಿಕಾಯಿ, ಈ ಥರದ್ದೆಲ್ಲ ಸ್ವಲ್ಪ ಅಸಾರ್ಟೆಡ್ ಹಾಕ್ಕೊಂಡಿದ್ದಾರೆ. ಆಮೇಲೆ 10 ಕುಂಟೆ, 20 ಕುಂಟೆ, 3/4 ಎಕರೆ ಆ ಥರದ್ದು ತೋಟಗಳು ಇದೆ. ಮತ್ತು ಜಮೀನು ಇದೆ. ಅದ್ರ ಜೊತೆಗೆ ಮೈಸೂರಲ್ಲಿ ಹೊಸ ಮನೆಗಳು ಬೇಕಾದಷ್ಟಿದೆ.